ಪ್ರೀತಿಯ ಆತ್ಮೀಯ ಮುದ್ದು ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ಚರ್ಚೆ ಮಾಡಿರುವ ಹಾಗೆ ಮತ್ತೆ ಇಲ್ಲಿ ಕವಿ ಪರಿಚಯವನ್ನು ಚರ್ಚೆ ಮಾಡ್ತಾ ಇದ್ದೇನೆ. BA ಮತ್ತು BSWನ ಇಬ್ಬರಿಗೂ ಇದು ಅನುಕೂಲ ಆಗ್ತದೆ. ನಿಮ್ಮ ಕನ್ನಡ ವಿಷಯದಲ್ಲಿ ಬರುವ ಕನ್ನಡ ವಿಷಯದಲ್ಲಿ ಬರುವ ಗದ್ಯ ಪದ್ಯಗಳ ಕವಿ ಪರಿಚಯ ಇಲ್ಲಿದೆ. ಇವತ್ತು VG ಭಟ್ ಅವರ ಕುರಿತಾಗಿ ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಹಾಗಾದರೆ VG ಭಟ್ ಅವರ ಭಾವಚಿತ್ರವನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಇವರೇ VG ಭಟ್ ಅವರು. VG ಭಟ್ ಅವರ ಕುರಿತಾಗಿ ಒಂದಿಷ್ಟು ಮಾಹಿತಿ ಇಲ್ಲಿ ಚರ್ಚೆ ಮಾಡೋಣ. ಕವಿ VG ಭಟ್ ಅವರು. ಇವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಡೆತೋಕದಲ್ಲಿ ಜನಿಸ್ತಾರೆ. ಕಡೆತೋಕ ಅನ್ನೋದು ಇವರ ಜನ್ಮಸ್ಥಳ ಆಗಿದೆ. ಜನನ ಆದದ್ದು 1923 ಡಿಸೆಂಬರ್ 2ರಂದು ಇವರು ಜನಿಸ್ತಾರೆ. ಅದಾದಮೇಲೆ ಇವರ ತಂದೆ ಬಡ್ತಿ ಗೋವಿಂದ ಭಟ್ ಹೋದ ಪರೀಕ್ಷೆಯಲ್ಲಿ ಇದನ್ನು ಕೇಳಿದರು. ಇವರ ತಂದೆ ಹೆಸರು ಏನಂತ ಕೇಳಿದರು. ತಂದೆ ಬಡ್ತಿ ಗೋವಿಂದ ಭಟ್ ಅವರು, ತಾಯಿ ಗಂಗೆ ಅಥವಾ ಗಂಗಾ ಮಾತೆ ಅನ್ನೋದು ಇವರ ಬಗ್ಗೆ ಮಾಹಿತಿ. VG ಭಟ್ ಅವರು ತಮ್ಮ ಬಾಲ್ಯದಲ್ಲಿ ಅತ್ಯಂತ ಕಷ್ಟದ ಕಾಲದಲ್ಲಿ ಕೆಕ್ಕಾರು, ಹೊನ್ನಾವರ, ಜಮಖಂಡಿ, ಸಾಂಗ್ಲಿ, ಅದರೊಂದಿಗೆ ಸಾಹಿತ್ಯದಲ್ಲಿ ವಿಶಿಷ್ಟ ಕೊಲ್ಲಾಪುರಗಳಲ್ಲಿ ಶಿಕ್ಷಣವನ್ನು ಮುಗಿಸಿ ಮುಂದೆ ಧಾರವಾಡಕ್ಕೆ ಬರ್ತಾರೆ. ಧಾರವಾಡಕ್ಕೆ ಬಂದು ವಿದ್ಯಾರ್ಥಿಯಾಗಿದ್ದಾಗಲೇ ಅವರು ಉದ್ಯೋಗವನ್ನು ಮಾಡುತ್ತಾ ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಮುಂದೆ ಧಾರವಾಡಕ್ಕೆ ಬಂದು ಅಥವಾ ಧಾರವಾಡ, ಮುಂಬೈಗಳಲ್ಲಿ ಖಾದಿ ಗ್ರಾಮೋದ್ಯೋಗಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಕಾರ್ಯವನ್ನು ನಿರ್ವಹಿಸುವುದರೊಂದಿಗೆ ಅವರು ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಸಾಹಿತ್ಯದಲ್ಲಿ ವಿಶಿಷ್ಟ ಸಾಧನೆಯನ್ನು ಮಾಡಿದರು. ಕಾವ್ಯ, ಕತೆ, ನಾಟಕ, ಹರಟೆ, ಹಾಸ್ಯ ನೋಡಿ, ವಿಧವಾದ ವಿಭಾಗಗಳಲ್ಲಿ ಅವರು ತಮ್ಮ ಕಾವ್ಯಗಳನ್ನು ಬರೀತಾರೆ. ಕಾವ್ಯ, ಕತೆ, ನಾಟಕ, ಹರಟೆ, ಹಾಸ್ಯ, ವಿಡಂಬನೆ, ಇದು ಮುಖ್ಯ. ವಿಡಂಬನೆ ಸಾಹಿತ್ಯವೂ ಕೂಡ ಇವರದಾಗಿರ್ತದೆ. ವಿಡಂಬನೆಯ ಕವಿ ಎಂದೇ ಇವರು ಖ್ಯಾತರಾಗಿದ್ದಾರೆ. ಇವರು ಬರೆದ ಪ್ರಮುಖವಾದ ಕೃತಿಗಳು ಯಾವ್ಯಾವು ನೋಡಿ. ಪಲಾಯನ, ರಕ್ತಾಂಜಲಿ, ಪಲಾಯನ, ರಕ್ತಾಂಜಲಿ, ಕಾವ್ಯವೇದನೆ, ಮೂರ್ತಿ, ಆತ್ಮಗೀತೆ, ಧ್ಯಾನಪೀಠ, ಮರಳಿ ಬಂದ ಕವಿತೆ, ಉತ್ಸ್ಥಾನ, ಪ್ರಾರ್ಥನೆ, ಸಹ್ಯಾದ್ರಿ, ಗುರುಕಿ, ಪೆದ್ದ ಕಥೆಗಳು ಇತ್ಯಾದಿ ಕೃತಿಗಳನ್ನು ಇವರು ಬರೀತಾರೆ. ಇಲ್ಲಿ ಮುಖ್ಯವಾಗಿ ಅಂತಂದರೆ ಪಲಾಯನ, ರಕ್ತಾಂಜಲಿ, ಕಾವ್ಯವೇದನೆ, ಆತ್ಮಗೀತೆ ಇವು ಭಾಳ ಮುಖ್ಯವಾದ ಕೃತಿಗಳಾಗಿರ್ತವೆ. ವಿದ್ಯಾರ್ಥಿಗಳು ನೋಡಿಕೊಳ್ಳಬಹುದು. VG ಭಟ್ ಅವರ ಸಾಹಿತ್ಯ ಸಾಧನೆಗೆ 1982ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಮುಖ್ಯವಾದ ಪ್ರಶಸ್ತಿ ಇದು. ಇವರ ಸಾಹಿತ್ಯ ಸಾಧನೆಗೆ 1982ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರ್ತದೆ. ಹಾಗಾದರೆ VG ಭಟ್ ಅವರ ಕವಿ ಪರಿಚಯದ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡಿದ್ದೇನೆ. ಪ್ರಶ್ನೆ 1 ಹೀಗೆ ಕೇಳ್ಬೋದು. VG ಭಟ್ ಅವರು ಎಲ್ಲಿ ಜನಿಸಿದರು? ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಡೆತೋಕದಲ್ಲಿ ಜನಿಸಿದರು ಅಂತ ಈಗಾಗಲೇ ನೋಡಿರುವ ಹಾಗೆ ಕಡೆತೋಕದಲ್ಲಿ ಇವರು ಜನಿಸಿದರು ಅಂತ ನೀವು ಬರೀಬಹುದು. ಆಮೇಲೆ VG ಭಟ್ ಅವರು ಯಾವಾಗ ಜನಿಸಿದರು ಅಂತಲೂ ಕೂಡ ಕೇಳ್ಬೋದು. 1923 ಡಿಸೆಂಬರ್ 2ರಲ್ಲಿ ಇವರು ಜನಿಸಿದರು ಅಂತಲೂ ಕೂಡ ಬರಿಬೋದು. ಪ್ರಶ್ನೆ ಸಂಖ್ಯೆ 3 ಹೀಗಿದೆ. VG ಭಟ್ ಅವರ ತಂದೆ ತಾಯಿಗಳ ಹೆಸರೇನು ಅಂತ ಇದೆ. ತಂದೆ ಬಡ್ತಿ ಗೋವಿಂದ ಭಟ್ಟ, ತಾಯಿ ಗಂಗೆ, ಈಗಾಗಲೇ ನೋಡಿದ್ದೇವೆ. ಅವುಗಳನ್ನೇ ಇಲ್ಲಿ ಕ್ವೆಶ್ಚನ್ಗಳನ್ನಾಗಿ ಕೇಳ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 4, VG ಭಟ್ ಅವರು ಹೇಗೆ ಪ್ರಸಿದ್ಧರಾದವರು, ಯಾವ ರೀತಿಯಾಗಿ ಪ್ರಸಿದ್ಧರಾದವರು, ಯಾವ ಹೆಸರಿನಿಂದ ಪ್ರಸಿದ್ಧರಾದವರು ಅನ್ನೋದನ್ನು ನೋಡಿ. ವಿಡಂಬನೆಯ ಕವಿ ಎಂದೇ ಪ್ರಸಿದ್ಧರಾದವರು VG ಭಟ್ ಅವರು. VG ಭಟ್ ಅವರ 2 ಕೃತಿಗಳನ್ನು ತಿಳಿಸಿ ಅಂತಲೂ ಕೂಡ ಕೇಳ್ಬೋದು. ಒಂದು ರಕ್ತಾಂಜಲಿ, ಇನ್ನೊಂದು ಸಹ್ಯಾದ್ರಿ. ಹೀಗೆ ಇವರ ಕುರಿತಾಗಿ ಇಷ್ಟು ಮಾಹಿತಿ. ವಿದ್ಯಾರ್ಥಿಗಳು ಇದನ್ನು ಬರೆದಿಟ್ಕೊಂಡು ನಿಮ್ಮ ಪರೀಕ್ಷೆಗೆ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಮುಂದಿನ ತರಗತಿಯಲ್ಲಿ ನಿಮ್ಮ BA ಪ್ರಥಮ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ಪುಸ್ತಕದಲ್ಲಿ ಬರುವ ಗದ್ಯ ಪದ್ಯಗಳ ನೋಟ್ಸನ್ನು, ಸಾರಾಂಶಗಳನ್ನು ನಾನು ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಆಲಿಸ್ಬೋದು. ಇಷ್ಟು VG ಭಟ್ ಅವರ ಕುರಿತಾಗಿ ಮಾಹಿತಿ. ಮತ್ತೊಂದು ಸಾರಿ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಇವರೇ VG ಭಟ್ ಅವರು. ಇವರು ಕವಿಯೂ ಹೌದು,
ಕಾದಂಬರಿಕಾರರು ಹೌದು, ವಿಮರ್ಶಕರು ಹೌದು. ಈ ಪ್ರಶ್ನೆಗಳನ್ನು ತಾವು ಬರೆದಿಟ್ಕೊಂಡಿದ್ದೆ ಆದರೆ ನಿಮಗೆ ಪರೀಕ್ಷೆಯಲ್ಲಿ ಉಪಯೋಗ ಆಗ್ಬೋದು. ಇಷ್ಟು ಅಲಿಸಿದ್ದಕ್ಕೆ ಏನಂತ ಧನ್ಯವಾದಗಳು. ಇಂತಿ ಭೀಮಣ್ಣ ಸರ್, BGS ಸ್ಪರ್ಧಾ ಅಕಾಡೆಮಿ. ಥ್ಯಾಂಕ್ ಯು.